ಎಲ್ರಿಗೂ ನಮಸ್ಕಾರ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ವರಾಯಿ ಅಮ್ಮನ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ವರಾಯಿ ಅಮ್ಮ ಎಷ್ಟು ಶಕ್ತಿಶಾಲಿ, ಅಮ್ಮನ ಮಂತ್ರಗಳು ಎಷ್ಟು ಶಕ್ತಿಶಾಲಿ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತು. ಅಮ್ಮನನ್ನು ನಂಬಿದವರನ್ನು ಅಮ್ಮ ಎಂದೂ ಸಹ ಕೈಬಿಟ್ಟಿಲ್ಲ. ಪ್ರತಿಯೊಬ್ಬರೂ ನಾನು ಹೇಳಿಕೊಟ್ಟಿರುವ ಮಂತ್ರಗಳಿಂದ ಅನುಕೂಲವನ್ನು ಕಾಣುತ್ತಿದ್ದಾರೆ ಹಾಗೂ ಕಂಡಿದ್ದಾರೆ ಸ್ನೇಹಿತರೆ. ಈಗ ಅಂಥದ್ದೇ ಆದ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ. ವರಾಯಿ ಅಮ್ಮನನ್ನು ಬೇಡಿಕೊಂಡರೆ ಸಾಕು, ಇಂಥದ್ದೇ ಕಷ್ಟ ಅಂತ ಏನೂ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಅಮ್ಮನಿಗಿದೆ. ಕಷ್ಟ ಎಂದು ನಂಬಿದವರನ್ನು ಅಥವಾ ಕಷ್ಟ ಎಂದು ಬೇಡಿದವರನ್ನು ಅಮ್ಮ ಎಂದೂ ಸಹ ಕೈಬಿಟ್ಟಿಲ್ಲ. ಅಮ್ಮನಿಂದ ಸಾಕಷ್ಟು ಜನ ಒಳಿತನ್ನು ಕಂಡಿದ್ದಾರೆ. ಕೋಟ್ಯಾಂತರ ಮಂದಿ ಅಮ್ಮನನ್ನು ನಂಬುವವರಿದ್ದಾರೆ ಸ್ನೇಹಿತರೆ. ಈಗ ಅಂಥದ್ದೇ ಆದ ಇನ್ನೊಂದು ಪವರ್ಫುಲ್ ಆದಂತಹ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಆದಂತಹ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಈ ಒಂದು ಮಂತ್ರವನ್ನು ಕೇವಲ 3 ದಿನ ಜಪಿಸಿದರೆ ಸಾಕು. ಆ 3 ದಿನದಲ್ಲೇ ನಿಮ್ಮ ಏನೇ ಬೇಡಿಕೆ ಇದ್ದರೂ ಕೂಡ ಅದು ಈಡೇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೇ ಬೇಡಿಕೆಗಳು, ಕೋರಿಕೆಗಳು, ಕಷ್ಟಗಳು ಏನೇ ಇದ್ದರೂ ಕೂಡ ಶೀಘ್ರದಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತದೆ. ಈ ಮಂತ್ರ ಯಾವುದು, ಯಾವಾಗ ಹೇಳಿಕೊಳ್ಳಬೇಕು, ಹೇಗೆ ಹೇಳಿಕೊಳ್ಳಬೇಕು ಮತ್ತು ಯಾವಾಗ ಶುರು ಮಾಡಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ವರಾಯಿ ತಾಯಿಯ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಬೇಕು. ಅಂದರೆ ಈಗ ನಾನು ತಿಳಿಸಿಕೊಡುವ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗೆ ಯಾವ ಕಷ್ಟಗಳಿದ್ದರೂ ಕೂಡ ಇದು ಫಲಿತಾಂಶವನ್ನು ಅತಿ ಬೇಗನೆ ಕೊಡುತ್ತದೆ. ಬೇರೆ ಯಾವುದೇ ಮಂತ್ರಗಳನ್ನು ನೀವು ಬೆಳಗ್ಗೆ, ರಾತ್ರಿ, ಸಾಯಂಕಾಲ, ಮಧ್ಯಾಹ್ನ ಹೀಗೆ ಪಠಿಸಬಹುದು. ಆದರೆ ಈ ಮಂತ್ರವನ್ನು, ಈಗ ನಾನು ತಿಳಿಸುವ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾತ್ರ ಪಠಿಸಬೇಕು ಸ್ನೇಹಿತರೆ. ನೀವು ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಬಂದರೆ 3 ದಿನದಲ್ಲಿ ನಿಮ್ಮ ಬೇಡಿಕೆಗಳು, ಕೋರಿಕೆಗಳು ಖಂಡಿತ ನೆರವೇರುತ್ತದೆ. ಆದರೆ ನಿಮಗೆ ಕೆಲವರಿಗೆ ಅತಿ ಬೇಗ ರಿಸಲ್ಟ್ ಅನ್ನುವುದು ಸಿಗುತ್ತದೆ, ಇನ್ನು ಕೆಲವರಿಗೆ ಸ್ವಲ್ಪ ತಡವಾಗುತ್ತದೆ, ಇನ್ನು ಕೆಲವರಿಗೆ ತಿಂಗಳಾಗಬಹುದು. ಒಟ್ಟು ರಿಸಲ್ಟ್ ಅನ್ನುವುದು ಖಂಡಿತವಾಗಿ ಸಿಗುತ್ತಾ ಹೋಗುತ್ತದೆ ಸ್ನೇಹಿತರೆ. ವರಾಯಿ ಅಮ್ಮ ಎಂದರೆ ಅಷ್ಟೇ ಪವರ್ಫುಲ್ ಹಾಗೂ ಅವಳ ಮಂತ್ರಗಳು ಸಹ ಅಷ್ಟೇ ಪವರ್ಫುಲ್ ಸ್ನೇಹಿತರೆ. ಇವರು ಹೇಳಿದ್ದಾರೆ, ಏನೋ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಪಠಿಸಲಿಕ್ಕೆ ಹೋಗಬೇಡಿ. ನಿಮಗೆ ಅದರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಪಠಿಸುತ್ತಾ ಬನ್ನಿ ಸ್ನೇಹಿತರೆ. ಇನ್ನು ಬ್ರಾಹ್ಮಿ ಮುಹೂರ್ತ ಎಂದರೆ 3:30ರಿಂದ 5:30 ಒಳಗೆ ಹೀಗೆ ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ರಿಸಲ್ಟ್ ಕಾಣುತ್ತೀರಾ ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಪೂಜೆ ಅಥವಾ ಪುನಸ್ಕಾರ ಅಥವಾ ವ್ರತವನ್ನು ಮಾಡಿದರೆ 100% ಯಶಸ್ಸು ಖಂಡಿತ. ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಪಠಿಸಬಾರದು. ಹೆಂಗಸರು ಮುಟ್ಟಿನ ಸಮಯದಲ್ಲಿ 9 ದಿನಗಳ ಕಾಲ ಪಠಿಸಬಾರದು. ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು ಎಂದೇನಿಲ್ಲ. ಬೆಳಗ್ಗೆ ಎದ್ದು ಶುಚಿಯಾಗಿ ದೇವರ ಮನೆಯಲ್ಲಿ ಕುಳಿತು ಪಠಿಸಬೇಕು. ಈ ಮಂತ್ರವನ್ನು ಪಠಿಸಲು ಒಳ್ಳೆಯ ದಿನವೆಂದರೆ ಅದು ಮಂಗಳವಾರದ ದಿನ ಮಾತ್ರ. ಅಂದು ಶುರು ಮಾಡಿ ನಿರಂತರವಾಗಿ 3 ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಬೇಕು. ಇದನ್ನು ಶುರು ಮಾಡಲು ಯಾವುದೇ ರೀತಿಯ ಕಠಿಣ ನಿಯಮಗಳು ಇಲ್ಲ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಯಾವುದೇ ಬೇಡಿಕೆಗಳು ಇದ್ದಲ್ಲಿ, ನಿಮಗೆ ಯಾವುದೇ ಕಷ್ಟಗಳು ಇದ್ದಲ್ಲಿ ಎಲ್ಲವೂ ಕರಗಿ ಹೋಗುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಯಾವುದೇ ಬೇಡಿಕೆಗಳು ಇದ್ದಲ್ಲಿ, ನಿಮ್ಮ ಯಾವುದೇ ಕಷ್ಟಗಳು ಇದ್ದಲ್ಲಿ ಎಲ್ಲವೂ ಈಡೇರುತ್ತದೆ. ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ. ಈಗ ನೀವು ಒಂದು ಸೈಟನ್ನು ಕೊಂಡುಕೊಳ್ಳಬೇಕು ಎನ್ನುತ್ತೀರಾ, ಅಥವಾ ಅದು ತುಂಬ ವಿಳಂಬ ಆಗುತ್ತಿರುತ್ತದೆ. ನೀವು ಒಂದು ಮನೆಯನ್ನು ಕಟ್ಟಬೇಕು, ಆ ಮನೆಗೆ ತುಂಬ ಅಡೆತಡೆಗಳು ಬರುತ್ತಿರುತ್ತವೆ. ಈಗ ನೀವು ನಿಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ
ಕಳಿಸಲಿಕ್ಕೆ ನಿಮ್ಮಲ್ಲಿ ಸಾಕಷ್ಟು ಹಣ ಸಾಲುತ್ತಿಲ್ಲ. ಹೀಗೆ ಯಾವುದೇ ಸಮಸ್ಯೆ ಆಗಲಿ, ಇಂಥದ್ದೇ ಪರ್ಟಿಕ್ಯುಲರ್ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ. ಈ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಮಂತ್ರದಲ್ಲಿ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತದೆ. ಪಠಿಸುವಾಗ ನೀವು ಮನಸ್ಸಿನಲ್ಲೇ ವರಾಹಿ ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅಮ್ಮ, ನನಗೆ ಇಂತಹ ಕಷ್ಟ ಇದೆ, ಈ ಕಷ್ಟವನ್ನು ಅತಿ ಶೀಘ್ರವಾಗಿ ಪರಿಹರಿಸಮ್ಮ ಎಂದು ಬೇಡಿಕೊಂಡು ನೀವು ದೇವರ ಮನೆಯಲ್ಲಿ ಕುಳಿತು ಬೆಳಗಿನ ಜಾವ ಎದ್ದು ಶುಚಿಯಾಗಿ ದೇವರ ಮನೆಯಲ್ಲಿ ಕುಳಿತು ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತ ಯಶಸ್ಸನ್ನು ಕಾಣಬಹುದು ಸ್ನೇಹಿತರೆ. ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ವರಾಯಿ ಅಮ್ಮನನ್ನು ಮನಸ್ಸಿನಲ್ಲೇ ನೆನೆದುಕೊಂಡು ಅಮ್ಮನನ್ನು ಬೇಡಿಕೊಳ್ಳಿ. ಅಮ್ಮ, ನನಗೆ ಇಂತಹ ಕಷ್ಟ ಇದೆ ಹಾಗೂ ನನ್ನ ಇಂತಹ ಇಷ್ಟಾರ್ಥಗಳು ಇದ್ದಾವೆ. ಆ ಕಷ್ಟಗಳು, ಇಷ್ಟಾರ್ಥಗಳು, ಕೋರಿಕೆಗಳು ಇದ್ದರೆ ಅವನ್ನೆಲ್ಲ ಬೇಡಿಕೊಂಡು ಅಮ್ಮ ಇವನ್ನೆಲ್ಲ ನನಗೆ ಒಳಿತು ಮಾಡಿಕೊಡು ಎಂದು ಬೇಡಿಕೊಂಡು ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ. ಇನ್ನು ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಹೇ ನಮಃ. ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ. ಹೀಗೆ ಈ ಮಂತ್ರವನ್ನು ಪೂಜೆ ಮುಗಿದ ನಂತರ ದೇವರ ಕೋಣೆಯಲ್ಲಿ ಕುಳಿತು 5-10 ನಿಮಿಷಗಳ ಕಾಲ ಕುಳಿತು ಮಂತ್ರವನ್ನು ಪಠಿಸಬೇಕು. ತಪ್ಪದೆ 3 ದಿನಗಳ ಕಾಲ ಕುಳಿತು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ತದನಂತರ ಮಂತ್ರವನ್ನು ನಂಬಿಕೆಯಿಂದ ಹೇಳಿಕೊಂಡರೆ ನಿಮ್ಮ ಕೆಲಸಗಳು ಖಂಡಿತ ನೆರವೇರುತ್ತದೆ ಸ್ನೇಹಿತರೆ. ಯಾವುದೇ ಮಂತ್ರವನ್ನಾಗಲಿ ದೇವರ ಮುಂದೆ ಕುಳಿತು ಉಚ್ಚಾರಣೆ ಮಾಡುವಾಗ ಮಂತ್ರದ ಉಚ್ಚಾರಣೆ ತಪ್ಪಾಗಬಾರದು ಸ್ನೇಹಿತರೆ. ಮಂತ್ರ ಹೇಳುವಾಗ ಸ್ಪಷ್ಟವಾಗಿ ನಿಮ್ಮ ಬಾಯಿಗೆ ಬರುವವರೆಗೂ ದೇವರ ಮುಂದೆ ಅಥವಾ ವಿಗ್ರಹದ ಮುಂದೆ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಡಿ. ನೀವು ಉಚ್ಚಾರಣೆ ಮಾಡುವ ಮೊದಲು ನಿಮ್ಮ ಬಾಯಿ ಪಟ ಮಾಡಿಕೊಂಡು ಅದನ್ನು 10ರಿಂದ 100 ಸಾರಿ ಹೇಳಿಕೊಂಡು ಅಥವಾ ಅದನ್ನು ಬರೆದು ಬಾಯಿ ಪಟ ಮಾಡಿ ಆನಂತರ ಮಂತ್ರವನ್ನು ಜಪಿಸುತ್ತಾ ಬನ್ನಿ. ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ. ಯಾವುದೇ ಕೆಲಸ ಮಾಡುವಾಗ ನಂಬಿಕೆ, ಶ್ರದ್ಧೆ, ಭಕ್ತಿ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ. ಇವರು ಏನೋ ಹೇಳಿದ್ದಾರೆ, ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಅನುಮಾನ ಬೇಡ ಸ್ನೇಹಿತರೆ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ಮಾಡುತ್ತಾ ಬನ್ನಿ, ನಿಮಗೆ ರಿಸಲ್ಟ್ ಅನ್ನುವುದು ಕಾಣುತ್ತಾ ಹೋಗುತ್ತೆ. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳಿಕೊಡುತ್ತೇನೆ ನೋಡಿ ಸ್ನೇಹಿತರೆ. ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಹೇ ನಮಃ. ಹೀಗೆ ಈ ಮಂತ್ರವನ್ನು 10 ನಿಮಿಷಗಳ ಕಾಲ ಪಠಿಸುತ್ತಾ ಬಂದರೆ 3 ದಿನದಲ್ಲಿ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತದೆ ಅಂತ ಹೇಳುತ್ತೇನೆ ಸ್ನೇಹಿತರೆ.